ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗ ಮಂಜು ಅವರ ಹೆಸರು ಕೇಳಿ ಬರ್ತಾ ಇದೆ. ಏಪ್ರಿಲ್ 20ನೇ ತಾರೀಕು ನನಗೆ ರಸ್ತೆಯಲ್ಲಿ ಪೆನ್ ಡ್ರೈವ್ ಸಿಕ್ತು. ಆ ಪೆನ್ ಡ್ರೈವನ್ನು ಏಪ್ರಿಲ್ 21ನೇ ತಾರೀಕು ಶಾಸಕ ಮಂಜುಗೆ ಕೊಟ್ಟೆ. ಅರ್ಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕೊಟ್ಟಿದ್ದೀನಿ ಅಂತ ಫೇಸ್ಬುಕ್ನಲ್ಲಿ ನವೀನ್ ಗೌಡ ಬರ್ಕೊಂಡಿರ್ತಕ್ಕಂಥದ್ದು. ಆದರೆ ಪ್ರಕರಣ ಬೆಳಕಿಗೆ ಬಂದು ತೀವ್ರತೆಯನ್ನು ಪಡ್ಕೊಂಡಾಗ ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿದಂತಹ ನವೀನ್ ಗೌಡ ನನಗೂ ಪೆನ್ ಡ್ರೈವ್ಗೂ ಯಾವ ಸಂಬಂಧನೂ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ಈಗ ಸಿಕ್ಕಿತ್ತು ಅಂತ ಹೇಳ್ತಿದ್ದಾರೆ. ಎಸ್ಐಟಿಗೆ ಸವಾಲನ್ನ ಎಸೆದಿದ್ದಾನೆ ನವೀನ್ ಗೌಡ. ಆರೋಪಿಯ ಹುಡುಕಾಟದಲ್ಲಿದ್ದಂತಹ ಎಸ್ಐಟಿಗೆ ನವೀನ್ ಗೌಡ ಚಾಲೆಂಜ್. ಪೆನ್ ಡ್ರೈವ್ ಹಂಚಿಕೆಯ ಪ್ರಕರಣದಲ್ಲಿ A1 ಆರೋಪಿ ನವೀನ್ ಗೌಡ ಎಸ್ಐಟಿ ತಲಾಶ್ ಮಾಡ್ತಾ ಇದ್ದಾಗಲೇ ಫೇಸ್ಬುಕ್ ಪೋಸ್ಟ್ ಅನ್ನು ಹಾಕಿ ಚಾಲೆಂಜ್ ಹಾಕಿದ್ದ. ಈಗಾಗಲೇ ಪೆನ್ ಡ್ರೈವ್ ಹಂಚಿಕೆಯ ಕೇಸ್ನಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿದೆ ಎಸ್ಐಟಿ. ಇದೀಗ ನವೀನ್ ಗೌಡನಿಗಾಗಿ ಎಸ್ಐಟಿ ತಲಾಶ್ ಮಾಡ್ತಾ ಇದೆ ಹಾಸನದಲ್ಲಿ. ಈ ಬೆನ್ನಲ್ಲೇ ಫೇಸ್ಬುಕ್ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾನೆ ನವೀನ್ ಗೌಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಪೆನ್ ಡ್ರೈವ್ ಸರ್ಕ್ಯುಲೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ತೀವ್ರಗೊಳಿಸಿದೆ. ಈ ಪ್ರಕರಣದಲ್ಲಿ ಈ ನವೀನ್ ಗೌಡನ ಪಾತ್ರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಗಾಗ ಹೇಳಿಕೆಯನ್ನು ಬದಲಿಸ್ತಾ ಇದ್ದಾನೆ, ಜೊತೆಗೆ ಬೇರೆ ಬೇರೆ ಟ್ವಿಸ್ಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ಈತ ಎಲ್ಲೋ ತನಿಖೆಯ ಹಾದಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾನ ಹೇಗೆ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ನರಸಿಂಹಮೂರ್ತಿ, ಪ್ರೇಮ್ ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಈತ ನವೀನ್ ಗೌಡ ಹಾಸನ ನಗರ ಠಾಣೆ ಅಂದರೆ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIRನಲ್ಲಿ ಈತ A1 ಆರೋಪಿ. ಯಾವಾಗ ಇವರು ಅಂದರೆ ಈತ ನವೀನ್ ಗೌಡ ಸೇರಿದಂತೆ ಆತನ ಸ್ನೇಹಿತರು ಒಟ್ಟು 4 ಮಂದಿಯ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಯಿತು. ಅದಾದ ಬಳಿಕ ಒಂದಷ್ಟು SIT ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ, HD ರೇವಣ್ಣ ಅವರ ವಿಚಾರದಲ್ಲಿ ಕೇವಲ ನಿರೀಕ್ಷಣಾ ಜಾಮೀನು ವಜಾ ಆಗಿ 5 ನಿಮಿಷದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಯಿತು. ಆದರೆ ಇವ್ರನ್ನ ಯಾಕೆ ಬಂಧನ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಟೀಕೆಗಳು ಕೇಳೋದಕ್ಕೆ ಆರಂಭವನ್ನು ಮಾಡಿದ್ವು. ನಿನ್ನೆ ಇಬ್ಬರನ್ನು ಅರೆಸ್ಟ್ ಮಾಡಿದ್ರು. ಆದರೆ ಉಳಿದ ಇಬ್ಬರು ಯಾರಿದ್ದಾರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕೆ ಈ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ ಅಂತ ಹೇಳಿದ್ರೆ, ನವೀನ್ ಗೌಡ ಈತ ನಿನ್ನೆ ಕೂಡ ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಾಕ್ಕೊಂಡಿದ್ದಾನೆ. ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಾಕಿ ನಾನು ಆ ಪೆನ್ ಡ್ರೈವನ್ನು ಅರಕಲಗೂಡು ಶಾಸಕ ಮಂಜು ಅವರಿಗೆ ಮಾರುತಿ ಕಲ್ಯಾಣ ಮಂಟಪದ ಮದುವೆ ಸಮಯದಲ್ಲಿ ಕೊಟ್ಟಿದ್ದೀನಿ. HDK ಅವರು ಹೇಳಿದಂತೆ ಆ ಮಹಾನಾಯಕ ಯಾರು, ಇವರೇ ಇರಬಹುದಾ ಅಂದರೆ ಅರಕಲಗೂಡು ಮಂಜು ಅವರೇ ಇರಬಹುದಾ ಅನ್ನೋ ನಿಟ್ಟಿನಲ್ಲಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದಂತೆ ಆ ಒಂದು ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಾಕಿ ಒಂದು ಬರಹವನ್ನು ಕೂಡ ಬರ್ಕೊಂಡಿದ್ದಾರೆ. ಹೀಗಾಗಿ SITಗೆ ಈತ ಸಿಕ್ತಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಿದೆ. ಯಾಕೆ ಈತನನ್ನು ಇನ್ನೂ ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿಲ್ಲ? ಪ್ರಕರಣದಲ್ಲಿ ಈತ A1 ಆರೋಪಿತ ಸ್ಥಾನದಲ್ಲಿದ್ದಾನೆ, ಮತ್ತು ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಬೇಕು. ಈತ ಫೇಸ್ಬುಕ್ ಪೋಸ್ಟ್ಗಳನ್ನು ಹಾಕೊಂಡ್ರು ಸಹ ಯಾಕೆ SITಗೆ ಸಿಕ್ತಿಲ್ಲ ಅನ್ನೋ ಪ್ರಶ್ನೆ ಮೂಡ್ತಿರೋದು. ಈಗ ಸದ್ಯ ಆ ಒಂದು ಫೇಸ್ಬುಕ್ ಪೋಸ್ಟನ್ನು ಈತ ಡಿಲೀಟ್ ಮಾಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇಲ್ಲೇ ಅನುಮಾನ ಮೂಡೋದು, ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ಮೇಲೆ ಡಿಲೀಟ್ ಮಾಡಿದ್ದು ಯಾಕೆ? ಹಂಗೆ ಇಟ್ಕೋಬೇಕಾಗಿತ್ತು, ಚಾಲೆಂಜ್ ಹಾಕಬೇಕಾಗಿತ್ತು, SIT ಅವ್ರಿಗೆ ಸವಾಲು ಹಾಕಬೇಕಾಗಿತ್ತು. ಡಿಲೀಟ್ ಮಾಡಿಕೊಂಡು ಪ್ರೊಫೈಲ್ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನರ್ಥ? ಇದು ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ. ಮೊದಲು ಈತನ ಬಂಧನ ಆಗಬೇಕು, ಮೊದಲು ಈತನ ವಿಚಾರಣೆ ಆಗಬೇಕು.